ಹಾಯ್ ಎಲ್ರಿಗೂ ನಮಸ್ಕಾರ. ನೋಡಿ ಅದೇನು ಕಾರ್ ಹೋಗ್ತಿದ್ದಿಲ್ಲ, ಜಸ್ಟ್ ನಿಮಗೆ ಅದು ರೋಡ್ ಹಿಂಗೆ ಬರುತ್ತೆ. ಇದು ಬಂದು 33 ಅಡಿ ಗೌರ್ಮೆಂಟ್ ನಕಾಶೆ ರೋಡ್ ಇದು. ನೋಡಿ ಇದು ಕೂಡ ರೋಡು. ಈ ರಸ್ತೆ ನಿಮಗೆ ಟಾರ್ ರೋಡಿಂದ ಒಂದು 200 ಅಡಿ, ಈ ಥರ 33 ಅಡಿ ಗೌರ್ಮೆಂಟ್ ನಕಾಶೆ ರೋಡು ಟಾರ್ ರೋಡಿಂದ ಹಿಂಗೆ ಬಂದರೆ ನಿಮಗೆ ಇದು ಕೂಡ ರಸ್ತೆ. ಇದು ಬಂದು ನಿಮಗೆ ಒಂದು 25 ಅಡಿ ಗೌರ್ಮೆಂಟ್ ನಕಾಶೆ ರೋಡು. ನೋಡಿ ಕಾಲುವೆಯಿಂದ ಹಿಡಿದು ಇದು ಫುಲ್ಲು ರಸ್ತೆನೇ. ಇದು ಕುಂತ್ಕೊಂಡಿರುವಂಥ ಜಾಗನೇ 24 ಗಂಟೆ ಜಾಗ ಇದು. ಇಲ್ಲಿಂದ ಹಿಡಿದು ನಿಮಗೆ ಇಲ್ಲಿವರೆಗೂ ಒಂದು ಚೈನ್ ರೋಡ್. ಇದು ಕೂಡ 25 ಅಡಿ ಅಲ್ಲ, ಚೈನ್ ರೋಡೇ ಬರುತ್ತೆ. ನೋಡಿ ಇಲ್ಲಿಂದ ಹಿಡಿದು ನಿಮಗೆ ಇಲ್ಲಿವರೆಗೂ ದೊಡ್ಡ ರೋಡು ನೋಡಿ ಹಿಂಗೆ ಬರುತ್ತೆ. ಇದಕ್ಕೆ ಹೊಂದ್ಕೊಂಡಿರುವಂಥ ಜಾಗನೇ 24 ಗಂಟೆ. ಇದರಲ್ಲಿ ನಿಮಗೆ ಒಂದು 40 ತೆಂಗಿನ ಮರ ಬರುತ್ತೆ. ಆಮೇಲೆ ಇದ್ರದ್ದು ಏನಪ್ಪ ಅಂದರೆ ಶಿಂಷ ಹೊಳೆ ಏನಿದೆ ಪಕ್ಕದ್ದೇ. ಇದರಿಂದ ಈ 24 ಗುಂಟೆ ಏನಿದೆ ಇದ್ರ ಪಕ್ಕ ಇನ್ನು 2 ಎಕರೆ ಇದೆ. 2 ಎಕರೆ ಕೆಳಗಡೆನೆ ಶಿಂಷ ಹೊಳೆ ಇರೋದು. ನೀರಿಗಂತೂ ನಿಮ್ಗೆ ಏನೂ ತೊಂದರೆ ಇಲ್ಲ, ತುಂಬಾ ಚೆನ್ನಾಗಿದೆ. ನೋಡಿ ನಿಮಗೆ ಇದು ಇಲ್ಲಿಂದ ಬರುತ್ತೆ ಅಂತ ತೋರಿಸ್ತೀನಿ. ನೋಡಿ ಇದೊಂದು ಇಲ್ಲಿಂದ ಹಿಡಿದು ನಿಮಗೆ ಲಾಸ್ಟು ಅಲ್ಲೂ ಇದಿದೆಯಲ್ಲ ಹತ್ರ ನಿಮಗೆ ಒಂದು 80ರಿಂದ 100 ಅಡಿ ಬರುತ್ತೆ. 1 2 3 ಪಕ್ಕದ ತೆಂಗಿನ ಮರ ಇದೆ ನೋಡಿ, ತೆಂಗಿನ ಸಸಿ ಅಲ್ಲಿವರೆಗೂ ಬರುತ್ತೆ. ಒಂದು 100 ಅಡಿವರೆಗೂ ಈ ರೋಡ್ ಬಿಡ್ತು ಬರುತ್ತೆ ಈ ಜಾಗ ಬಂದು. ಮತ್ತು ನಿಮಗೆ ನೀರಾವರಿಗಂತೂ ಏನೂ ತೊಂದರೆ ಇಲ್ಲ, ತುಂಬಾ ಚೆನ್ನಾಗಿದೆ. ಬೆಂಗಳೂರು ಮೈಸೂರು ರೋಡ್ಗೆ ಈ ಜಾಗದಿಂದ ಕರೆಕ್ಟಾಗಿ 4.5ರಿಂದ 5 ಕಿಲೋಮೀಟ್ರ್ ಆಗುತ್ತೆ. ಚನ್ನಪಟ್ಟಣದಿಂದ 7 ಕಿಲೋಮೀಟ್ರ್ ಆಗುತ್ತೆ ಕರೆಕ್ಟಾಗಿ. ಕೆಂಗೇರಿಗೆ ಇಲ್ಲಿಂದ ಕರೆಕ್ಟಾಗಿ ನಿಮಗೆ 54 ಕಿಲೋಮೀಟ್ರ್ ಆಗುತ್ತೆ ಈ ಜಾಗದಿಂದ. ಮತ್ತು ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ಫಲ ಕೊಡ್ತಾ ಇದೆ ತೆಂಗಿನ ಮರಗಳು. ಎಲ್ಲ ಮರಗಳು ಇದೇ ಥರ ಇದೆ. ಯಾಕಪ್ಪ ಈ ಥರ ಐತೆ ಅಂತಂದರೆ ಇಲ್ಲಿ ನೀರಿಗಂತೂ ತುಂಬಾ ಚೆನ್ನಾಗಿ ಸೋರ್ಸ್ ಇರೋದ್ರಿಂದ ಈ ಥರ ಇದೆ. ಮತ್ತು ನಿಮಗೆ ಅಕ್ಕಪಕ್ಕ ಎಲ್ಲ ನೋಡಿ ತೆಂಗಿನ ತೋಟಗಳು ನೋಡಿ, ಅಲ್ಲೆಲ್ಲ ಮನೆ ಕಟ್ಕೊಂಡು ವಾಸ ಮಾಡ್ತಾ ಇದ್ದಾರೆ. ಕೆರೆ ಮತ್ತು ನಿಮಗೆ ಶಿಂಷ ಹೊಳೆ ಅಲ್ಲ, ಕಣುವ ಹೊಳೆ ಎರಡೂ ನಿಮಗೆ ಪಕ್ಕಪಕ್ಕ ಇದೆ. ಬಲಗಡೆ ನಿಮಗೆ ಕೆರೆ ಇದೆ, ಅದ್ರ ಪಕ್ಕದಲ್ಲೇ ಟಾರ್ ರೋಡ್ ಇದೆ, ಮತ್ತು ನಿಮಗೆ ಶಿಂಷ ಹೊಳೆ ಇದೆ. ಎರಡೂ ಕಡೆ ನಿಮಗೆ ನೀರಿಗೆ ವಾಟರ್ ಸೋರ್ಸ್ ತುಂಬ ಚೆನ್ನಾಗಿರೋದ್ರಿಂದ. ಮತ್ತು ಇದು ಕೆಂಪು ಭೂಮಿ ನೋಡಿ. ಮತ್ತು ನಿಮಗೊಂದು ಒಂದಲ್ಲ ಒಂದು 2-3 ಒಂದು ಚೀಪೆಕಾಯಿ ಮರ ಮತ್ತು ನಿಮಗೆ ಹಲಸಿನ ಮರ, ಬೇರೆ ಬೇರೆ ಟೀಕ್ ಮರಗಳೆಲ್ಲ ಈ ಜೊತೆಲಿದೆ. ಬೇರೆ ಬೇರೆ ಗಿಡಗಳು ಇವರು ಹಾಕಿದ್ದಾರೆ. ನಿಮಗೆ ಈ ಜಾಗ ಬಂದು ವೆಸ್ಟ್ ಫೇಸಿಂಗ್ ಬರುತ್ತೆ ನೋಡಿ. ಆ ತೆಂಗಿನ ಮರದಿಂದ ಹಿಡ್ದು ನಿಮಗೆ ಈಗ ಈ ಲೈನು 3 ಲೈನ್ ಬರುತ್ತೆ. 1 2 3 ಲೈನು, ಟೋಟಲ್ 4 ಲೈನು ಫುಲ್ಲು ನಿಮಗೆ ಸ್ಕ್ವೇರ್ ಶೇಪಲ್ಲಿ ಬರುತ್ತೆ ಈ ಜಾಗ. ಇದ್ರ ಬೆಲೆ ಬಂದು ನಿಮಗೆ 2,75,000 ಪರ್ ಗುಂಟೆಗೆ ಅಂತ ಹೇಳ್ತಾರೆ. ಕುತ್ಕೊಂಡು ಮಾತಾಡಿದ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಇದು ಬಂದು ಜನರಲ್ ಪ್ರಾಪರ್ಟಿ ನೋಡಿ. ಇಲ್ಲಿವರೆಗೂ ಬರುತ್ತೆ. ಇಲ್ಲಿಂದ ಹಿಡಿದು ನಿಮಗೆ ಅಲ್ಲಿವರೆಗೂ ಫುಲ್ಲು ನಿಮಗೆ ಬಾಕ್ಸ್ ಶೇಪಲ್ಲಿ ಬರುತ್ತೆ ಈ ಜಾಗ ನೋಡಿ. ಹಂಗೆ ಬಂದು ಫುಲ್ಲು ನಿಮಗೆ ಸ್ಕ್ವೇರ್ ಶೇಪಲ್ಲಿ ಬರುತ್ತೆ ಜಾಗ. ನೋಡಿ ಅಲ್ಲಿಂದ ನಿಮಗೆ ಇಲ್ಲಿವರೆಗೂ ಬರುತ್ತೆ ಜಾಗ. ಟೋಟಲ್ ನಿಮಗೊಂದು 40 ತೆಂಗಿನ ಮರಗಳು ಬರುತ್ತೆ. ಎಲ್ಲ ಮರಗಳು ಕೂಡ ತುಂಬಾ ಚೆನ್ನಾಗಿದೆ, ಆರೋಗ್ಯವಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ಯಾರೆಲ್ಲ ಒಂದು 25 ಗುಂಟೆ 30 ಗುಂಟೆ ಜಾಗ ನೋಡ್ತಾ ಇರ್ತೀರಾ ಅಂಥವ್ರಿಗೆ ಈ 24 ಗುಂಟೆ ತುಂಬಾ ಚೆನ್ನಾಗಿದೆ. ಮತ್ತು ನಿಮಗೆ ಬೋರ್ ಹಾಕ್ಸೋ ಅವಶ್ಯಕತೆನೇ ಬರಲ್ಲ. ಯಾಕೆಂದರೆ ಎರಡೂ ಕಡೆ ವಾಟರ್ ಸೋರ್ಸ್ ಚೆನ್ನಾಗಿರೋದ್ರಿಂದ ನೀವು ಬೇಕಾದ್ರೆ ಆರಾಮಾಗಿ ನೀವು ಹೊಳೆಯಿಂದನೂ ಕೆರೆಯಿಂದನೂ ನೀವು ಒಂದು ಮೋಟ್ರ್ ಹಾಕೊಂಡು ಆರಾಮಾಗಿ ನೀರು ಹೊಡ್ಕೊಬೋದು ನೀವು ಈ ಜಾಗಕ್ಕೆ. ಮತ್ತು ವಿದ್ಯುತ್ ಕಂಬ ಎಲ್ಲ ಇದೆ. ಸಿಟಿಗೆ ತುಂಬಾ ಹತ್ರ ಈ ಜಾಗ. ಯಾರಿಗಾದ್ರೂ ಈ ಜಾಗ ಬೇಕು ಅಂದರೆ ವಿಡಿಯೋದಲ್ಲಿ ನನ್ನ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಗೆ ಅಕ್ಕಪಕ್ಕ ಅಂತೂ ಎಲ್ಲ ಫಾರಮ್ ಹೌಸು, ಫಾರಮ್ ಲ್ಯಾಂಡೇ ಇರೋದಿಲ್ಲ ಜಾಸ್ತಿ.